ಇದು ಟೀಮ್ ಇಂಡಿಯಾ ಅದೇ ಮಾದರಿಯಲ್ಲಿ ಹೆಜ್ಜೆ ಹಾಕಿದ್ರೆ ಭವ್ಯ ಭಾರತ ವಿಶ್ವದಲ್ಲಿ ಅಭಿವೃದ್ಧಿಯ ಔನ್ನತ್ಯ ಕಾಣಲಿದೆ. ಇದು ಕೆಂಪು ಕೋಟೆ ಮೇಲೆ ನಿಂತು ಪ್ರಧಾನಿ ಮೋದಿ ಹೇಳಿದ್ದ ಮಾತು. ರಾಜ್ಯಗಳು ಅಭಿವೃದ್ಧಿ ಪಥದತ್ತ ಹೆಜ್ಜೆ ಹಾಕಿದ್ರೆ ದೇಶದ ಉನ್ನತಿಯಾಗತ್ತೆ. ಆ ಮಾತು ಸತ್ಯ ಆಗ್ತಾ ಇದೆ. ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕತೆಯ ಶಕ್ತಿಯುತ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ರೇಸ್ ಹೀಗೆ ಮುಂದುವರೆದ್ರೆ ಜರ್ಮನಿಯನ್ನ ಇನ್ನೆರಡು ವರ್ಷದಲ್ಲಿ ಭಾರತ ಹಿಂದಿಕ್ಕಲಿದೆ. ಜಸ್ಟ್ 11 ವರ್ಷ ಭಾರತದ ಜಿಡಿಪಿ ವಿಶ್ವದಲ್ಲಿ ಟಾಪ್ 10 ನಲ್ಲೂ ಸುಳಿದಿರಲಿಲ್ಲ. ಆದರೆ ಈಗ 11 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಜಾದೂ ಮಾಡಿದೆ. ಜಗತ್ತನ್ನೇ ನೆಬ್ಬೆರಗಾಗಿಸೋ ರೀತಿಯಲ್ಲಿ ಎದೆ ಸೆಟೆದು ನಿಂತ ಭಾರತ 4ನೇ ಸ್ಥಾನದಲ್ಲಿ ನಿಂತಿದೆ. ಜಪಾನ್ ಹಿಂದಿಕ್ಕಿ ವಿಶ್ವದ 4ನೇ ಆರ್ಥಿಕ ಬಲಾಢ್ಯವಾದ ಭಾರತ 2-3 ವರ್ಷಗಳಲ್ಲಿ ಜರ್ಮನಿಗೆ ಟಕ್ಕರ್. ನಾವೇ ನಂಬರ್ 3. ಭಾರತ $4 ಟ್ರಿಲಿಯನ್ ಆರ್ಥಿಕತೆ ಮೂಲಕ ಜಪಾನ್ನ ಹಿಂದಿಕ್ಕಿ ಮುಂದಕ್ಕೆ ಸಾಗ್ತಾ ಇದೆ. ಇನ್ನು 3 ವರ್ಷಗಳಲ್ಲಿ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೆದು ನಿಲ್ಲಲಿದೆ. 2028ಕ್ಕೆ ಜರ್ಮನಿಯನ್ನು ರೇಸ್ನಿಂದ ಹಿಂದಕ್ಕೆ ತಳ್ಳಿ 3ನೇ ಸ್ಥಾನದಲ್ಲಿ ವಿರಾಜಮಾನವಾಗಲಿದೆ. $5.5 ರಿಂದ $6 ಟ್ರಿಲಿಯನ್ ಆರ್ಥಿಕತೆಯನ್ನ ಅಂದಾಜಿಸಲಾಗ್ತಾ ಇದೆ. ಅಂದಹಾಗೆ ನೀತಿ ಆಯೋಗದ 10ನೇ ಗವರ್ನಿಂಗ್ ಕೌನ್ಸಿಲ್ ಸಭೆಯ ಬಳಿಕ ನಿನ್ನೆ ಮಾತನಾಡಿದ ನೀತಿ ಆಯೋಗದ ಸಿಇಒ BVR ಸುಬ್ರಹ್ಮಣ್ಯಂ ಐಎಂಎಫ್ ಡೇಟಾಗಳನ್ನ ಮುಂದಿಟ್ಟಿದ್ದಾರೆ. ಭಾರತ ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿದ್ದ ಭಾರತ ದೇಶದ ಜಿಡಿಪಿ ಈಗ ಜಪಾನ್ ಆರ್ಥಿಕತೆಯನ್ನ ಮೀರಿಸಿದೆ ಅಂತ ಹೇಳ್ಕೊಂಡ್ರು. And this is already visible in the growth of India. We are the 4th largest economy as I speak. We are a $4 trillion economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to what is being planned, what is being thought through, it's a matter of another 2.5 to 3 years, we would become the 3rd largest economy. ಸದ್ಯ ಅಗ್ರ ಪಂಕ್ತಿಯಲ್ಲಿ ಅಮೆರಿಕ, ಚೀನಾ, ಜರ್ಮನಿ ಮಾತ್ರ ಭಾರತಕ್ಕಿಂತ ಮುಂದಿವೆ. ಜರ್ಮನಿಯ ಆರ್ಥಿಕತೆಯನ್ನ ಭಾರತ ಮೀರೋದ್ ನಿಚ್ಚಳ. 2-3 ವರ್ಷಗಳಲ್ಲಿ ಭಾರತ 3ನೇ ದೊಡ್ಡ ಆರ್ಥಿಕತೆಯಾಗಿ ಬೆಳೆಯಲಿದೆ ಎನ್ನುವ ವಿಶ್ವಾಸ ವ್ಯಕ್ತವಾಗಿದೆ. ಮುಂದಿನ 20-25 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ. ರಾಜ್ಯಗಳು ತಮ್ಮ ಪ್ರದೇಶಗಳಲ್ಲಿ ಬೆಳವಣಿಗೆಗೆ ಉತ್ತಮ ಯೋಜನೆಗಳನ್ನ ಹಾಗೂ ದೂರಾಲೋಚನೆಯನ್ನ ಸಿದ್ಧಪಡಿಸಿಕೊಳ್ಳಬೇಕಿದೆ ಅಂತ ನೀತಿ ಆಯೋಗದ ಸಭೆಯಲ್ಲಿ ಪ್ರಧಾನಿ ಮೋದಿ ಸಲಹೆ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 36 ಪ್ರದೇಶಗಳ ಪೈಕಿ 31 ರಾಜ್ಯಗಳು ಹಾಜರಾಗಿದ್ವು. ಆದರೆ ಕರ್ನಾಟಕ, ಕೇರಳ, ಪುದುಚೇರಿ, ಬಂಗಾಳ, ಬಿಹಾರ ಸಿಎಂಗಳು ಗೈರಾದ್ರು. ಕಾಂಗ್ರೆಸ್ ಆಡಳಿತದ ಛತ್ತೀಸ್ಗಢ, ತೆಲಂಗಾಣ ಸಿಎಂಗಳು ಭಾಗಿಯಾಗಿದ್ರು. ನೆರೆಯ ತಮಿಳುನಾಡಿನ ಸ್ಟಾಲಿನ್ ಕೂಡ ಭಾಗಿಯಾಗಿದ್ರು. ಆದರೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಬಹಿಷ್ಕರಿಸಿದ್ಯಾಕೆ ಅನ್ನುವುದನ್ನ ತಿಳಿಸಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸಂಘರ್ಷದ ಹಾದಿಯಲ್ಲೇನು ಸಾಕ್ತಾ ಇದ್ದಾರೆ, ಖಂಡಿತ ಇದು ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ಮುಖ್ಯಮಂತ್ರಿಗಳ ಈ ನಿಲುವೇನಿದೆ ರಾಜ್ಯಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಡಿನ ಜನತೆ ತಿಳಿಸ್ಬೇಕು ಯಾವ ಕಾರಣಕ್ಕೆ ಹೋಗಲಿಲ್ಲ ಅನ್ನೋದನ್ನ, ಈ ಸಭೆಗೆ ಯಾಕೆ ಗೈರಾಗಿದ್ರು ಅನ್ನೋದನ್ನ ತಿಳಿಸ್ಬೇಕಾಗ್ತದೆ. ಒಟ್ಟಾರೆ 10ರಲ್ಲಿ 11 ಆಗಿದ್ದ ಭಾರತದ ಆರ್ಥಿಕ ವ್ಯವಸ್ಥೆ ಹೆಮ್ಮರವಾಗಿ ಬಲಿಷ್ಠವಾಗಿ ನಿಂತಿದೆ. ಅಭಿವೃದ್ಧಿಗಾಗಿ ನಮ್ಮ ಯೋಜನೆಗಳು ನಿರಂತರವಾಗಿಡುವಂತಹ ಅಗತ್ಯ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.